ನಮಸ್ಕಾರ. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ ಫಿಫ್ತ್ ಕ್ವಶನ್ ಅಂದಿದ್ದೀವಿ. ಫಿಫ್ತ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಎ ಪಿಸ್. ಅದರಲ್ಲಿ ಸೆಕೆಂಡ್ ಕ್ವಶನ್, ಈ ಎ ಪಿಯಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡಿಯಬೇಕು. ಎ ಪಿ ನೋಡೋಣ. 18, 15.5, 15 1/2, 13, 3 dots, minus 47. A 18, A2 15.5, 15.5, A3 13, AN minus 47. ಫಸ್ಟ್ ನಮ್ಗೆ ಏನೇನು ಗೊತ್ತಿದೆ ಬರ್ಕೊಳ್ಳೋಣ. ಅದಕ್ಕೂ ಮೊದಲು 15.5 ಅನ್ನೋದನ್ನು ಅದು ಮಿಕ್ಸೆಡ್ ಫ್ರ್ಯಾಕ್ಷನಲ್ಲಿದೆ, ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 15.5 ಅಂದರೆ 31/2 ಆಗುತ್ತೆ. ನೆಕ್ಸ್ಟು ನಮಗೇನೇನು ಗೊತ್ತಿದೆ ಬರ್ಕೊಳ್ಳೋಣ. ಎ 18, ಡಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ 15.5 ಇದೆ, ಅದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 31/2 ಮೈನಸ್ ಫಸ್ಟ್ ಟರ್ಮ್ 18. ಆನ್ಸರ್ 2 LCM ತೊಗೊಂಡ್ರೆ ಡಿನಾಮಿನೇಟರ್ 2, ನ್ಯೂಮರೇಟರಲ್ಲಿ 31 ಮೈನಸ್ 36 ಆಗುತ್ತೆ. 31 ಮೈನಸ್ 36 ಮೈನಸ್ 5 ಆಗುತ್ತೆ. ಡಿನಾಮಿನೇಟರಲ್ಲಿ 2 ಹಂಗೆ ಇರುತ್ತೆ, ಅಂದರೆ ಇದು ಈ ಎ ಪಿಯ ಕಾಮನ್ ಡಿಫ್ರೆನ್ಸು ಮೈನಸ್ 5/2. ನೆಕ್ಸ್ಟು AN ಲಾಸ್ಟ್ ಟರ್ಮ್ ಮೈನಸ್ 47. ನೆಕ್ಸ್ಟ್ ನಾವು ಎನ್ ಕಂಡುಹಿಡಿಯಬೇಕು, ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಯಬೇಕು. ಸೇಮ್ ಫಾರ್ಮುಲಾ, AN = A ಪ್ಲಸ್ N-1 D. ನೆಕ್ಸ್ಟ್ ನಮಗೇನೇನು ಗೊತ್ತಿದೆ ವ್ಯಾಲ್ಯೂ ಬರ್ಕೊಳ್ಳೋಣ. AN ಮೈನಸ್ 47, A 18 ಪ್ಲಸ್ N ಗೊತ್ತಿಲ್ಲ, N-1 ಹಾಗೆ ಬರ್ಕೊಳ್ಳೋದು, ಇಂಟು D ಮೈನಸ್ 5/2. ನೆಕ್ಸ್ಟ್ ಸ್ಟೆಪ್, minus 47 is equal to 18 plus N-1 ಅನ್ನು ಮೈನಸ್ 5/2 ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು N ಇಂಟು ಮೈನಸ್ 5/2, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. N ಇಂಟು 5/2, 5/2 N ಆಗುತ್ತೆ. ನೆಕ್ಸ್ಟು -1 ಇಂಟು ಮೈನಸ್ 5/2, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 5/2, 5/2ನೇ ಅಂದರೆ ಈಗೇನು ಬಂತು, ಮೈನಸ್ 47 is equal to 18 ಪ್ಲಸ್ ಬ್ರ್ಯಾಕೆಟಲ್ಲಿ ಮೈನಸ್ 5/2 N ಪ್ಲಸ್ 5/2. ನೆಕ್ಸ್ಟ್ ಸ್ಟೆಪ್, ಮೈನಸ್ 47 is equal to 18. ಈಗ ಈ ಬ್ರ್ಯಾಕೆಟ್ ಮೊದಲು ಓಪನ್ ಮಾಡಬೇಕು. ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ 5/2 N ಇದೆ, ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್, ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ನು, ಪ್ಲಸ್ ಇಂಟು ಮೈನಸ್ ಮೈನಸ್ 5/2 N, ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5/2. ಮೈನಸ್ 47 is equal to 18 ಮೈನಸ್ 5/2 N ಪ್ಲಸ್ 5/2. ನೆಕ್ಸ್ಟ್ ಸ್ಟೆಪ್, ನಾವು ಇದೇ ಥರ ಸ್ಟೆಪ್ ಬಂದಾಗ ಹೋದ ಕ್ವಶನಲ್ಲಿ ಏನು ಮಾಡಿದ್ವಿ, LHS ಅಲ್ಲಿರೋದೆಲ್ಲ RHSಗೆ, RHS ಅಲ್ಲಿರೋದೆಲ್ಲ LHS ಹಾಕೊಂಡಿದ್ವಿ. ಇದನ್ನು ಅದೇ ಥರ ಮಾಡ್ಬೋದು, ಆದರೆ ಅದಕ್ಕಿಂತ ಸುಲಭ ಅಂದರೆ ಮೈನಸ್ 5/2 N ಮಾತ್ರ LHS ತೊಗೊಳ್ಳೋದು, ಮತ್ತು LHS ಅಲ್ಲಿರೋ ಮೈನಸ್ 47 ಮಾತ್ರ RHS ತೊಗೊಳ್ಳೋದು. ಇದು ಸುಲಭ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಮೈನಸ್ 5/2 N ಅನ್ನೋದು RHS ಇಂದ LHSಗೆ ಬಂದರೆ ಮೈನಸ್ ಇರೋ ಪ್ಲಸ್ ಆಗುತ್ತೆ. 5/2 N is equal to 18 ಹಂಗೆ ಬರ್ಕೊಳ್ಳೋದು, ಪ್ಲಸ್ 5/2 ಹಂಗೆ ಬರ್ಕೊಳ್ಳೋಣ. ಈಗ ಮೈನಸ್ 47 ಅನ್ನೋದು LHS ಇಂದ RHSಗೆ ಬಂದರೆ ಪ್ಲಸ್ 47 ಆಗುತ್ತೆ. 5/2 N is equal to 18 ಪ್ಲಸ್ 5/2 ಪ್ಲಸ್ 47. ನೆಕ್ಸ್ಟು 5/2 ಏನು ಹಂಗೆ ಬರ್ಕೊಂಡಿದ್ದೀವಿ, ಇಸ್ ಈಕ್ವಲ್ ಟು
2 ಅನ್ನೋದನ್ನು ಎಲ್ ಸಿ ಎಮ್ ತೊಗೊಂಡಿದ್ದೀವಿ. 2 ಎಲ್ ಸಿ ಎಮ್ ಡಿನಾಮಿನೇಟ್ರಲ್ಲಿ. ಆಗ ನ್ಯೂಮರೇಟರಲ್ಲಿ ಏನು ಬರುತ್ತೆ, 18 ಇರೋ ಕಡೆ 36 ಬರುತ್ತೆ, ಪ್ಲಸ್ 5 ಇರೋ ಕಡೆ 5 ಹಂಗೆ ಬರುತ್ತೆ, ಪ್ಲಸ್ 47 ಇರೋ ಕಡೆ 94 ಬರುತ್ತೆ. ಡಿನಾಮಿನೇಟರಲ್ಲಿ 2 ಹಂಗೆ ಇರುತ್ತೆ. 36 ಪ್ಲಸ್ 5 ಪ್ಲಸ್ 94 ಕೂಡಿದ್ರೆ 135 ಬರುತ್ತೆ, 135. ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. 5/2 n is equal to 135 divided by 2. ನೆಕ್ಸ್ಟು ನಾವೀಗ n ಕಂಡುಹಿಡಿಬೇಕು. n ಮಾತ್ರ ಎಲ್ ಎಚ್ ಎಸ್ ಅಲ್ಲಿ ಬರ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು 135/2 ಹಾಗೆ ಬರ್ಕೊಂಡಿದ್ದೀವಿ. ಈಗ ಎಲ್ ಎಚ್ ಎಸ್ ಅಲ್ಲಿರೋ 5/2 ಮಾತ್ರ ಉಳಿಯುತ್ತೆ. ಅದು ಮಲ್ಟಿಪ್ಲಿಕೇಶನಲ್ಲಿದೆ ಎಲ್ ಎಚ್ ಎಸ್ ಅಲ್ಲಿ. 5/2 n ಅಂದರೆ 5/2 ಇಂಟು n ಅಂತ. ಮಲ್ಟಿಪ್ಲಿಕೇಶನ್ ಇರೋದು ಆರ್ ಎಚ್ ಎಸ್ ಬಂದರೆ ಡಿವಿಷನ್ ಆಗುತ್ತೆ. n is equal to 135/2 ಡಿವೈಡೆಡ್ ಬೈ 5/2. ನೀವು ಫ್ರ್ಯಾಕ್ಷನ್ಸ್ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ಕಲ್ತಿರ್ತೀರ. ಫ್ರ್ಯಾಕ್ಷನ್ ಡಿವಿಷನ್ ಏನು ಮಾಡೋದು ಅಂದರೆ, ಡಿವಿಷನ್ ಸೈನ್ ಇರೋ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಹಾಕೋದು. ನೆಕ್ಸ್ಟ್ ಫ್ರ್ಯಾಕ್ಷನ್ ಏನಿರುತ್ತೆ ಅದನ್ನು ಇನ್ವರ್ಸ್ ಮಾಡೋದು. ಅಂದರೆ ಡಿನಾಮಿನೇಟರಲ್ಲಿರೋದನ್ನು ನ್ಯೂಮರೇಟರಲ್ಲಿರೋದನ್ನು ಡಿನಾಮಿನೇಟರಲ್ಲಿ ಬರ್ಕೊಳ್ಳೋದು, ಮಲ್ಟಿಪ್ಲೈ ಸೈನ್ ಹಾಕೋದು. ಆಗ n is equal to 135/2 ಇಂಟು 2/5 ಆಗುತ್ತೆ. 5/2 ಇರೋದು 2/5 ಆಗುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಫ್ರ್ಯಾಕ್ಷನ್ನ ಡಿವಿಷನ್ ಮಾಡುವಾಗ ಡಿವಿಷನ್ ಸೈನ್ ಇರೋದನ್ನು ಮಲ್ಟಿಪ್ಲಿಕೇಶನ್ ಸೈನ್ ಹಾಕ್ಕೊಂಡು ಆ ಸೈನ್ ಆದಮೇಲೆ ಯಾವ ಫ್ರ್ಯಾಕ್ಷನ್ ಇರುತ್ತೋ ಆ ನಂಬರ್ಸ್ನ ಉಲ್ಟಾ ಬರ್ಕೊಳ್ಳೋದು ಅಷ್ಟೇ. 5/2 ಇರೋದನ್ನು 2/5 ಅಂತ ಬರ್ಕೊಳ್ಳೋದು. ಈಗ ನೋಡಿ, 135/2 ಇಂಟು 2/5, 2 ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ್ದು 135 ಡಿವೈಡ್ ಬೈ 2. 135ನ 5ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ 27 ಬರುತ್ತೆ. ಅಂದರೆ ಈ ಕ್ವಶನಲ್ಲಿ ಕೊಟ್ಟಿರೋ ಎಕ್ಲಿಗೆ 27 ಟರ್ಮ್ಸ್ ಇದೆ. ಥ್ಯಾಂಕ್ ಯು.